ರಕ್ಷಕರ ಕಾರ್ಯ ಶ್ಲಾಘನೀಯ. ಕಳಕಪ್ಪ ಕಂಬಳಿ. ಕೊಕ್ಕನೂರು ಪಟ್ಟಣದ ವಿದ್ಯಾನಂದ ಗುರುಕುಲ ಕಾಲೇಜು ಹುತಾತ್ಮ ಭವನ ಆವರಣದಲ್ಲಿ ಡಿಸೆಂಬರ್ 26ರ ಅಖಿಲ ಭಾರತ ಗೃಹ ರಕ್ಷಕರ ದಳದ 63ನೇ ವರ್ಷದ ದಿನಾಚರಣೆ ಅಂಗವಾಗಿ ಗೃಹ ರಕ್ಷಕ ದಳ ಕೊಕ್ಕನೂರು ಘಟಕದ 25ನೇ ವರ್ಷದ ರಜತ ಮಹೋತ್ಸವ ದಿನಾಚರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ತಾಲೂಕಾ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಕಳಕಪ್ಪ ಕಂಬಳಿ, ಗೃಹ ರಕ್ಷಕರ ಕ್ಷೇತ್ರ ಸೇವೆಯ ಮೊಗ ಕರೋನಾದಂತಹ ಸಮಯದಲ್ಲಿ ಜೀವದ ಹಂಗನ್ನ ತೊರೆದು ಕಾರ್ಯನಿರ್ವಹಿಸಿದ ಗೃಹ ರಕ್ಷಕ ಇಲಾಖೆಯವರ ಕಾರ್ಯ ಶ್ಲಾಘನೀಯ. ಇವರಿಗೆ ಸರ್ಕಾರದಿಂದ ಇನ್ನೂ ವಿವಿಧ ಸೌಲಭ್ಯ ದೊರಕುವುದರೊಂದಿಗೆ ಗೃಹ ರಕ್ಷಕರಿಗೆ ಸರ್ಕಾರಿ ನೌಕರಿಯಲ್ಲಿ ಮೀಸಲಾತಿಯನ್ನ ನೀಡಬೇಕು ಎಂದು ಹೇಳಿದ್ದಾರೆ. ಗೃಹ ರಕ್ಷಕರು ಸತತವಾಗಿ 25 ವರ್ಷಗಳಿಂದ ಸೇವೆಯನ್ನ ಸಲ್ಲಿಸುತ್ತಾ ಬರುತ್ತಿದ್ದು, ರಕ್ಷಕರಿಗೆ ಪಟ್ಟಣದಲ್ಲಿ ನಿಂತುಕೊಳ್ಳಲು ಒಂದು ಸ್ಥಳವೂ ಕೂಡ ಇಲ್ಲದಂತಾಗಿದೆ. ಇದನ್ನ ನೋಡಿದ್ರೆ ತುಂಬಾ ಛೇದಕರವೇ ಅನಿಸುತ್ತದೆ. ಆದ್ದರಿಂದ ಇಲ್ಲಿಯ ಶಾಸಕರು ಮತ್ತು ಪಟ್ಟಣ ಪಂಚಾಯಿತಿ ಮುಖ್ಯ ಅಧಿಕಾರಿಗಳು ಮತ್ತು ಕಾಂಗ್ರೆಸ್ ಪಕ್ಷದ ಹಿರಿಯರಾದ ಸಿದ್ದಯ್ಯ ಕಳ್ಳಿಮಠ್ ಇವರು ಗೃಹ ರಕ್ಷಕರನ್ನ ಸೇವೆಯನ್ನ ಅರಿತು ಗೃಹ ರಕ್ಷಕರ ಠಾಣೆಗೆ ಸ್ಥಳಾವಕಾಶವನ್ನ ಮಾಡಿಕೊಡಬೇಕು ಎಂದು ರಾವೇಂದ್ರ ಸಾಬಾಕ್ಲೆ ಸೀನಿಯರ್ ಪ್ಲಾಟೂನ್ ಕಮಾಂಡರ್ ಗೃಹ ರಕ್ಷಕ ದಳ ಕುಷ್ಟಗಿ ಮನವಿ ಮಾಡಿದರು. ನಂತರ ಪ್ರಾಥಮಿಕ ಕೃಷಿ ಪಟ್ಟಣ ಸಹಕಾರಿ ಸಂಘದ ಅಧ್ಯಕ್ಷರಾದ ಸಿದ್ದಯ್ಯ ಕಳ್ಳಿಮಠ್ ಮಾತನಾಡಿ, ಗೃಹ ರಕ್ಷಕರಿಗೆ ಗೃಹ ರಕ್ಷೆಯ ಠಾಣೆಯ ಸ್ಥಳಕ್ಕಾಗಿ ಶಾಸಕರೊಂದಿಗೆ ಮತ್ತು ಪಟ್ಟಣ ಪಂಚಾಯಿತಿ ಅಧ್ಯಕ್ಷರು ಮುಖ್ಯ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಆದಷ್ಟು ಬೇಗನೆ ಸ್ಥಳವನ್ನು ಕೊಡಿಸುವುದಾಗಿ ಹೇಳಿದರು. ಬಸನಗೌಡ ಪಾಟೀಲ್ ಬ್ಯಾಂಕ್ ನಿವೃತ್ತ ಮ್ಯಾನೇಜರು, ಕೆಆರ್ ಕುಲಕರ್ಣಿ ನಿವೃತ್ತ ಪ್ರಾಚಾರ್ಯರು, ಶರಣಪ್ಪ ಹಾರ್ಮೋನಿ ವಿದ್ಯಾನಂದ ಗುರುಕುಲ ವಿಶ್ವಾಸ ಮಂಡಳಿಯ ಕಾರ್ಯಾಧ್ಯಕ್ಷರು, ಆರ್ ಹೇಮಂತ್ ಕುಮಾರ್, ಫೆಬ್ರವರಿ ಪ್ರಭಾರಿ ಪೊಲೀಸ್ ಅಧೀಕ್ಷಕರು ಸೋಮನಗೌಡ ಎಂ ಪಾಟೀಲ್, ಮಾಜಿ ಕೊಪ್ಪಳ ಜಿಲ್ಲಾ ಗೃಹ ರಕ್ಷಕ ದಳದ ಸಮಾದೇಷ್ಟರು ಅಮರೇಶ್ ಮಡ್ಡೇಕರ್ ಪ್ರಾಚಾರ್ಯರು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು. ಗೃಹ ರಕ್ಷಕ ದಳ ಕೊಕ್ಕನೂರು ಘಟಕದ 25ನೇ ವರ್ಷದ ರಜತ ಮಹೋತ್ಸವದ ದಿನಾಚರಣೆಯನ್ನ 26/12/2025 ಶುಕ್ರವಾರ ಮುಂಜಾನೆ 11 ಗಂಟೆಗೆ ಕೊಕ್ಕನೂರು ಪಟ್ಟಣದ ವಿದ್ಯಾನಂದ ಗುರುಕುಲ ಕಾಲೇಜು ಹುತಾತ್ಮ ಭವನ ಆವರಣದಲ್ಲಿ ನಿರ್ವಹಿಸಲಾಗುತ್ತಿದ್ದು, ಕಾರ್ಯಕ್ರಮದಲ್ಲಿ ರ್ಯಾಲಿ ಉದ್ಘಾಟಕರಾಗಿ ಆರ್ ಹೇಮಂತ್ ಕುಮಾರ್, ಹೆಚ್ಚುವರಿ ಪೊಲೀಸ್ ಅಧಿಕಾರಿ ಕೊಪ್ಪಳ ಜಿಲ್ಲೆ ಚಾಲನೆ ನೀಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಕೆ ಲಕ್ಷ್ಮಣ್ ಕಡೇಮನಿ ಜಿಲ್ಲಾ ಸಮಾದೇಷ್ಟರು ಗೃಹ ರಕ್ಷಕ ದಳ ವಹಿಸಿಕೊಳ್ಳುವರು. ಕಾರ್ಯಕ್ರಮದ ವಿಶೇಷ ಆಹ್ವಾನಿತರಾಗಿ ಜಿವಿ ಜಹಾಗೀರ್ದಾರ್, ಶರಣಪ್ಪ ಮುಖಂಡರು, ಚಂದ್ರಶೇಖರ್ ಜಿ ಪಾಟೀಲ್ ಮುಖಂಡರು, ಗಗನ ನೋಟ್ಗಾರ, ಪಟ್ಟಣ ಪಂಚಾಯಿತಿ ಸದಸ್ಯರು, ಡಾ ಶಿವಕುಮಾರ್ ಕಂಬಳಿ ವೈದ್ಯಾಧಿಕಾರಿಗಳು, ವೀರಣ್ಣ ವಿ ಅಣ್ಣಿಗೇರಿ ಟಿಸಿಸಿ ಅಧ್ಯಕ್ಷರು, ಡಿಆರ್ ಕುಲಕರ್ಣಿ ನಿವೃತ್ತ ಮುಖ್ಯೋಪಾಧ್ಯಾಯರು, ಎನ್ಎಂ ಬಡಿಗೇರ್ ನಿವೃತ್ತ ನಿರೀಕ್ಷಕರು, ಡಂಬಳ ದತ್ತಪ್ಪ ಮಾಸ್ತರ್ ಕುಲಕರ್ಣಿ, ಲಕ್ಷ್ಮಣ್ ಕಾಳೆ ಇದ್ದರು. ಗೃಹ ರಕ್ಷಕ ದಳದ ಕೊಪ್ಪಳ ಕೊಕ್ಕನೂರು ಪಟ್ಟಣದ ಘಟಕ ಅಧಿಕಾರಿಯಾದ ಬಾಳಪ್ಪ ಕೆ ಯತ್ನಟ್ಟಿ, ಗೃಹ ರಕ್ಷಕ ದಳ ಘಟಕ ಗೃಹ ರಕ್ಷಕರು ಹಾಗೂ ವಿವಿಧ ತಾಲೂಕಿನ ಗೃಹ ರಕ್ಷಕರು ಮತ್ತು ಗೃಹ ರಕ್ಷಕಿಯರು, ಜಿಲ್ಲಾ ಕಚೇರಿಯ ಸಿಬ್ಬಂದಿ ವರ್ಗದವರು ಇತರರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಚೆನ್ನಯ್ಯ ಹಿರೇಮಠ್, ಪ್ರಜಾಪವರ್ ಟಿವಿ, ಕೊಕ್ಕನೂರು. ಆಮೇಲೆ ಮೊರಾರ್ಜಿ ದೇಸಾಯಿ ಅವರ ಬಂದ ಕಾಲಕ್ಕೆ ಏನಾಗಿದೆ ಸರ್, ಮುಂದೆ ನಡೆದು ಬಂದಿರ್ತಕ್ಕಂಥ 2 ರೂಪಾಯಿ ಅವರು ತುಂಬಾ ವಿಸ್ತಾರವಾಗಿ ನಮಗೆ ಮನನ ಮಾಡಿಕೊಟ್ಟಿದ್ದಾರೆ. ಆ ವಿಷಯದ ಬಗ್ಗೆ ನಾನು ಅಪ್ರಬುದ್ಧ, ನಾನು ಹೇಳಲಿಕ್ಕೆ ಆ ವಿಷಯದಲ್ಲಿ ಅಷ್ಟು ಮನನೇ ಇಲ್ಲ, ಸರಿ ಇಲ್ಲ. 2 ನಿಮಿಷ ಮಾತಾಡ್ತೀನಿ. ನಮ್ಮ ವಿದ್ಯಾನಂದ ಗುರುಕುಲ ಈ ಸಮುದಾಯಕ್ಕೆ ಕೊಟ್ಟಿದಾರಲ್ಲ, ಎಲ್ಲ ಸರ್ಕಾರಿ ವರ್ಗ ಮತ್ತು ಸಾಮಾಜಿಕವಾಗಿ ಎಲ್ಲ ಕಾರ್ಯಕ್ರಮ ಮಾಡಿದ್ರು ಕೂಡ ಇದು ಸಂಸ್ಥೆ ಒಂದು ಸೇವೆಯನ್ನ ಮನೋಭಾವದಲ್ಲಿ ತಿಳ್ಕೊಂಡಿದ್ದಾರೆ ವಿನಃ ಇಲ್ಲಿಂದ ನಾವು ಯಾವುದೋ ಒಂದು ಪೈಸಾ ಕೂಡ ಚಾರ್ಜ್ ಮಾಡೋದಿಲ್ಲ. ಇದು ಕೂಡ ನಮ್ದು ಸೇವೆ ಮನೋಭಾವನ ಭಾವನೆಯಲ್ಲಿ ನಾನು ಇಟ್ಕೊಂಡು ಮಾತಾಡಿದ್ದೀನಿ. ಹಾಗೆ ನಿಮಗೆ ಗೃಹ ರಕ್ಷದವರಿಗೆ ಒಂದು ಅಧಿಕಾರ ಸಿಕ್ಕಿದೆ ಸರ್, ಇದನ್ನ ನೀವು ಸಮಾಜಕ್ಕಾಗಿ ಯಾವ ರೀತಿ ಕೊಡುಗೆ ಕೊಡಬೇಕು ಅನ್ನೋದು ತುಂಬಾ ಮುಖ್ಯ. ಹಾಗೆ ನೀವು ಸಮಾಜಕ್ಕದಲ್ಲೇ ಒಂದು ಗುರುತಿಸಿಕೊಂಡು ಒಂದು ಕೊಡುಗೆ ಕೊಟ್ಟಾಗ, ಈಗ ನಮ್ಮ ಈರಣ್ಣ ಬಡಗೇರವರು ರಾಜ್ಯದ್ದು ಮತ್ತು ರಾಜ್ಯದ್ದು ಘಟಕದ ಒಂದು ಮೆಡಲ್ ತಗೊಂಡು ಬಂದಿದ್ದಾರಲ್ಲ, ಹಾಗೆ ನೀವೆಲ್ಲರೂ ಕೂಡಿ ಒಂದಿಲ್ಲದ ಒಂದೇ ಕಾರ್ಯಕ್ರಮದಲ್ಲಿ ನಿಮ್ಮ ಸೇವೆಯನ್ನು ಅಲ್ಲಿ ಪ್ರಸ್ತಾಪ ಮಾಡಿ ನೀವು ಕೂಡ ಸಮಾಜದಲ್ಲಿ ಒಂದು ಒಳ್ಳೆ ಗುರುತಿಸಿಕೊಳ್ಬೇಕು ಅಂತ ಹೇಳಿ ನಾನು ಬಯಸಿ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಟೈಮ್ ಆಗಿದೆ, ಬಹಳ ಮಂದಿ ಮಾತಾಡೋರು ಬಹಳ ಬುದ್ಧಿವಂತರಿದ್ದಾರೆ, ಅವ್ರ ಜೊತೆ ಕೇಳಲಿಕ್ಕೆ ಇಷ್ಟಪಡ್ತೀನಿ. ಸಮಾಜ ಮತ್ತು ರಾಜಕೀಯ ಮತ್ತು ಎಲ್ಲಾ ರೀತಿಯಿಂದ ಒಂದು ಹೋರಾಟ ಗಟ್ಟಿ ಇರಬೇಕಂತಂದ್ರೆ ಅದು ಗೃಹ ರಕ್ಷಕದ ಸೋಮನಗೌಡರು ಬರೋದಂತ ನಾನು ತಿಳ್ಕೊತೀನಿ.
ಹೀಗಾಗಿ ಎಲ್ಲ ಇವತ್ತು ಸೋಮನಗೌಡರು ಮಾತಾಡಿದ ನಾ ಮಾತಾಡೋದೇ ಬಹಳ ಉಳಿದಿಲ್ಲ, ಎಲ್ಲ ಸೋಮನಗೌಡರು ಹೇಳ್ಯಾರ. ಆದ್ರ ಇವತ್ತು ಗೃಹ ರಕ್ಷಕರವರಿಗೆ ಸರ್ಕಾರದಿಂದ ಇವತ್ತು ಯಾಕಂತಂದ್ರೆ ನಾನು ಸಣ್ಣ ಇದ್ದಾಗ ಅವ್ರನ್ನೂ ಪೊಲೀಸರ ತಿಳ್ಕಾಯ್ತೆ, ಗೃಹ ರಕ್ಷಕರನ್ನ ಅವರು ಪೊಲೀಸರ ಅಂತ ತಿಳ್ಕಾಯ್ತೆ. ಯಾಕಂದ್ರೆ ಬೇರೆ ಬೇರೆ ಕಡೆ ಇವತ್ತು ನೀವು ಯಾವುದೇ ಇವತ್ತು ಜಾತ್ರೆ ಸಮಾರಂಭ ಸಮಯಗಳಲ್ಲಿ ಹೋದಾಗ ಇವತ್ತು ನೀವು ಅವರು ಇವರು ಬೇರೆ ಕಡೆ, ಆದ್ರೆ ಅವ್ರಿಗೆ ಸರ್ಕಾರದಿಂದ ಪ್ರತಿ ತಿಂಗಳು ಇವತ್ತು ಅವ್ರಿಗೆ ಪಗಾರ ಮತ್ತು ಎಲ್ಲ ರೀತಿಯ ಸೌಲಭ್ಯಗಳು ಕೊಡ್ತಾರೆ. ಆದ್ರೆ ನಮ್ಮ ಗೃಹ ರಕ್ಷಕರಿಗಿಲ್ಲ. ಅದು ಇವತ್ತು ಸರ್ಕಾರ ಮನಗಂಡು ಇವತ್ತು ಅವರಿಗೆ ಒಂದು ಸವಲತ್ತನ್ನು ಮತ್ತು ಅವರಿಗೆ ಒಂದು ಯಾಕಂತಂದ್ರೆ ಅವರಿಗೆ ಇವತ್ತು ಸಂಸಾರ ಮತ್ತು ಎಲ್ಲಾ ರೀತಿ ಇವತ್ತು ಅವರಿಗೆ ಇರ್ತಕ್ಕಂಥ ವಿಷಯದಿಂದ ಅವ್ರಿಗೆಲ್ಲ ರೀತಿ ಸರ್ಕಾರ ಮಾಡ್ಬೇಕಂತ ಹೇಳ್ತಾರೆ. ಯಾಕಂತಂದ್ರೆ ಇವತ್ತು ಅವ್ರು ಏನು ಇವತ್ತು 600 ರೂಪಾಯಿ ಸೋಮಗೌಡರಿಂದ ನಾನು 7 ರೂಪಾಯಿ ಒಂದು ದಿವಸಕ್ಕೆ 7 ರೂಪಾಯಿ ದುಡ್ದಿನಿ ಅಂತ ಹೇಳಿ, ಆಗ ಅವರು ಮುಂದೆ ಪ್ರಿನ್ಸಿಪಾಲ್ ಆದ್ರು ಅವ್ರಿಗೆ ಕುಳಿಯೋದು. ಆದ್ರೆ ಕೆಲವೊಂದು ಕೆಲಸರು ತಮ್ಮ ಮನೆ ಜೀವನ ನಡೆಸಕ್ಕೆ ಇವತ್ತು ಉದ್ದೇಶ ಇರುತ್ತೆ ಅಂತವ್ರಿಗೆ ತ್ರಾಸ ಇರ್ತಾರೆ. ಯಾಕಂತಂದ್ರ ಅವ್ರ ಜೀವನ ನಡೆಸೋದು ಇವತ್ತಿನ ಕಾಲದಾಗ ಆಗಲ್ಲ. ಹೀಗಾಗಿ ಸರ್ಕಾರ ಅವ್ರಿಗೆ ಒಂದು ಇವತ್ತು ಒಂದು ಸ್ಯಾಲರಿ ಆಯ್ತು ತಿಂಗಳ ಯಾಕಂದ್ರೆ ಪ್ರತಿ ದಿವಸ ಸ್ಯಾಲರಿ ಅಂತಂದ್ರೆ ಅವ್ರಿಗೆ ಇದಾಗಲ್ಲ. ಬೆಂಗಳೂರಿನ ನೌಕರರು ಖುಷಿ ಅಂತಾರೆ ಸರ್ಕಾರ, ಆದ್ರೆ ಅವ್ರು ಪ್ರತಿ ತಿಂಗಳ ಅಂತೇಳಿ ಅವ್ರಿಗೆ ಒಂದು ಗೌರ್ಮೆಂಟ್ ನಲ್ಲಿ ತಗೊಂಡ್ಬಿಟ್ರೆ ಅವ್ರಿಗೆ ಒಂದು ಜೀವನ ನಡೀತಿದೆ. ಹಾಗಾಗಿ ಅವ್ರಿಗೆ ಮುಂದಿನ ದಿನಗಳಲ್ಲಿ ಸರ್ಕಾರ ಇವರಿಗೆ ಒಂದು ಸವಲತ್ತನ್ನು ಕೊಡಲಿ ಅಂತ ಹೇಳ್ತಾ, ಮತ್ತು ಇವತ್ತ ರೈತರಿಗೆ ಜೈ ಜವಾನ್ ಜೈ ಕಿಸಾನ್ ಅಂತಲ್ಲ, ಆಗ ಜೈ ಗೃಹರಕ್ಷಕ ಇದ್ದಾಗ ರೈತರು ದುಡಿತಾರೆ. ಆದ್ರೆ ಮೋದಿ ಅವರು ಸೈನಿಕರಿಗೆ ಒಂದು ಸವಲತ್ತು ಮಾಡಿಕೊಟ್ರು, ಆದ್ರೆ ರೈತರಿಗೆ ಒಂದು ಸವಲತ್ತು ಆಗಿಲ್ಲ. ಯಾಕಂದ್ರೆ ಜಗ್ಗು ದುಡಿತಾರ, ಶ್ರಮ ವಹಿಸಿ ದುಡಿತಾರ, ಕೆಲಸ ಆಗ್ಬೇಕು ಅನ್ನೋದನ್ನ ಮನಗಂಡು ಸನ್ಮಾನ್ಯ ಮೊರಾರ್ಜಿ ದೇಸಾಯಿ ಅವರು ಈ ಭಾರತದ ಪೊಲೀಸರ ಜೊತೆಗೆ, ಈ ಭಾರತದ ಸೈನಿಕರ ಜೊತೆಗೆ, ಈ ಭಾರತದ NCC ಪಡೆಗಳ ಜೊತೆಗೆ ಗೃಹ ರಕ್ಷಕ ದಳ ಪಡೆಯೂ ಕೂಡ ಇರಬೇಕನ್ನೋದನ್ನ ಆಲೋಚನೆ ಮಾಡಿ ಸನ್ಮಾನ್ಯ ಮೊರಾರ್ಜಿ ದೇಸಾಯಿ ಅವರು 1963ನೇ ಇಸ್ವಿಯಲ್ಲಿ 62-63ರಲ್ಲಿ ಈ ಭಾರತ ದೇಶಕ್ಕೆ ಭಾರತ ಗೃಹ ರಕ್ಷಕ ದಳ ಎಂದು ಸ್ಥಾಪನೆ ಮಾಡಿದರು. ಇದು ಭಾರತ ದೇಶದ ಎಲ್ಲ ರಾಜ್ಯಗಳಲ್ಲಿಯೂ ಕೂಡ ಇದೆ. ಪ್ರತಿ ರಾಜ್ಯಗಳಲ್ಲಿಯೂ ಕೂಡ ಈ ಒಂದು ಸಂಸ್ಥೆ ಇದೆ. ಇದರ ಒಂದು ಪ್ರಾರಂಭದಲ್ಲಿ ಇದರ ಬೈಲಾದ ಪ್ರಕಾರ, ನೇಮದ ಪ್ರಕಾರ ಈ ಸಂಸ್ಥೆಗೆ ಸರ್ಕಾರಿ ಮತ್ತು ಅರೆ ಸರ್ಕಾರಿ ಕೆಲಸ ಮಾಡುವಂತಹವರು ಕೂಡ ಇದರಲ್ಲಿ ಹೋಮ್ ಗಾರ್ಡ್ಸ್ ನಲ್ಲಿ ಸೇರ್ಲಿಕ್ಕೆ ಇವತ್ತಿನವರೆಗೂ ಕೂಡ ಅವಕಾಶ ಇದೆ. ಇದು ಕೇವಲ ಅವಿದ್ಯಾವಂತ ಅಥವಾ ನಿರುದ್ಯೋಗಿ ಯುವಕರಿಗೆ ಇದೊಂದು ಉದ್ಯೋಗ ಕೊಡುವಂತ ಸಂಸ್ಥೆ ಅಲ್ಲ. ಇದು ಭಾರತೀಯ ಪೊಲೀಸರಿಗೆ ಭಾರತ ದೇಶದಲ್ಲಿ ಏನಾದರೂ ತೊಂದರೆ ಲಭಿಸಿದರೆ ಅಂತ ಸಂದರ್ಭದಲ್ಲಿ ಜಾಗರೂಕತೆಯಿಂದ ಸೇವೆಯನ್ನ ಸಹಾಯಕರಾಗಿ ಸಲ್ಲಿಸುವಂತ ಈ ಒಂದು ಗೃಹ ರಕ್ಷಕ ದಳ ಸಂಸ್ಥೆ. ಇದರ 22ನೇ ವರ್ಷದ ರಜತ ಮಹೋತ್ಸವ ಅಂಗವಾಗಿ ಘಟಕ ನಡೆದು ಬಂದ ಹಾದಿಯ ವರದಿ ವಾಚನ. ಕೊಪ್ಪಳ ಜಿಲ್ಲೆಯಲ್ಲಿ ಪ್ರಥಮವಾಗಿ 5 ಘಟಕಗಳು ಪ್ರಾರಂಭಗೊಂಡು ತದನಂತರ 13 ಘಟಕಗಳಾಗಿ ವಿಂಗಡಿಸಲಾಯಿತು. ಇದರಲ್ಲಿ ಕುಕ್ನೂರು ಘಟಕವು ಒಂದಾಗಿದೆ. ದಿನಾಂಕ 16/9/2004ರಂದು ಸಮಾವೇಶನಾದ ಸನ್ಮಾನ್ಯ ಶ್ರೀ ಸೋಮನಗೌಡ ಎಂ ಪಾಟೀಲ್ ಜಿಲ್ಲಾಧ್ಯಕ್ಷರ ಕೊಪ್ಪಳ ಇವರು ಸ್ಥಾಪನೆ ಮಾಡಿದರು. ಪ್ರಪ್ರಥಮವಾಗಿ 20 ಜನ ರಕ್ಷಕರನ್ನ ಒಳಗೊಂಡಿದೆ. ಇದರಲ್ಲಿ ಶ್ರೀ ವೀರಣ್ಣ ಬಡಿಗೇರ್, ಬಾಳಪ್ಪ ಯತ್ನಟ್ಟಿ, ವಾಗೀಶ್ ಹಿರೇಮಠರವರು ಪ್ರಮುಖರಾಗಿ ಕೆಲಸ ಮಾಡಿದರು. ಸದರಿ 1/1993ರಲ್ಲಿ ಇವರೆಲ್ಲ ಸೇರ್ಪಡೆಗೊಂಡಿದ್ದರು. ತದನಂತರ ಈ 3 ರಕ್ಷಕರನ್ನ ಕುಗ್ನೂರು ಘಟಕಕ್ಕೆ ವರ್ಗಾವಣೆ ಮಾಡಿದರು. ಮೊದಲು ಯಲಬುರ್ಗಿ ಘಟಕದಲ್ಲಿದ್ದರು, ತದನಂತರ ಕುಗ್ನೂರು ಘಟಕಕ್ಕೆ ಇವರು ವರ್ಗಾವಣೆ ಮಾಡಿದರು. ಇವರು ಸುಮ್ಮನೆ ಕುಂದರಲ್ಲ, ವರ್ಗಾವಣೆ ಮಾಡಿದೆ ಕುಗ್ನೂರು ಘಟಕವನ್ನ ಬೆಳೆಸಿದರು, ಪೋಷಣೆ ಮಾಡಿದರು. ತದನಂತರ ಕೋವಿಡ್ ಸಂದರ್ಭದಲ್ಲಿ ರಕ್ಷಕರ ಕೆಲಸ ಅತ್ಯದ್ಭುತವಾದ. ಕೋವಿಡ್ ಬಂತಂದ್ರೆ ಯಾರು ಸಹಾಯ ಬಂದಿದ್ದಿಲ್ಲ, ಅಂತಲೇ ಕೆಲಸ ಮಾಡಿದಂತ ಶಕ್ತಿ ಅಂತ ಕೆಲಸ ಮಾಡೋದು ಯಾರ ಅದು ನಮ್ಮ ರಕ್ಷಕರು. ನಿಜವಾಗ್ಲೂ ಆ ಸಂದರ್ಭದಲ್ಲಿ
ಮನೆ ಬಿಟ್ಟು ಬರಕ್ಕೆ ಎಲ್ಲ ಎದುರುತ್ತಿದ್ದರು ಅಂತ ಒಂದು ನಿಷ್ಕಾಮ ಸೇವೆಯನ್ನು ನಮ್ಮ ಸಿಬ್ಬಂದಿ ಮಾಡಿದ್ದಾರೆ. ಘಟಕಾಧಿಕಾರಿಯಾಗಿದ್ದ ಶ್ರೀ ವೀರಣ್ಣ ಕೆ ಬಡಿಗೇರವರು ತಮ್ಮ ಕರ್ತವ್ಯ ನಿಷ್ಠೆ ಪ್ರಾಮಾಣಿಕತೆಯಿಂದ ಜನರ ಪ್ರಾಣ ರಕ್ಷಣೆ ಮಾಡಿದ್ದಕ್ಕೆ 2014-15ರಲ್ಲಿ ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳ ಪದಕಕ್ಕೆ ಭಾಜನರಾದರು. ತದನಂತರ ಅದೇ ಮಾದರಿಯೊಳಗ 3 ವರ್ಷ ತಡೆದು ಮತ್ತೆ ರಾಷ್ಟ್ರಪತಿಯ ಒಂದು ಪದಕಕ್ಕೆ ಭಾಜನರಾದರು. ಇದು ನಮ್ಮ ಸೇವೆನ ನಾವು ನಿಷ್ಕಾಮ ಸೇವೆ ಫಲಾಪೇಕ್ಷೆ ಇಲ್ಲದೆ ನಾವು ಸೇವೆ ಮಾಡಿದ್ರೆ ಒಂದು ದಿವಸ ನಮ್ಮ ಗುರುತಿಸುವಂತ ಕೆಲಸ ಆಗ್ತದೆ ಅನ್ನೋದಕ್ಕ ನಿದರ್ಶನ ನಮ್ಮ ವೀರಣ್ಣ ಬಡಿಗೇರವರು. ಇನ್ನೊಬ್ಬ ಶಿಕ್ಷಕರು ಶ್ರೀ ಬಸವರಾಜ ಅಳವಂಡಿ ಅವರು 2022ರಲ್ಲಿ ಒಳ್ಳೆಯ ಕೃತ್ಯಗಳನ್ನು ಹಾಗೂ ಪ್ರಾಣ ರಕ್ಷಣೆ ಮಾಡಿದ್ದಕ್ಕೆ ಇವ್ರಿಗೂ ಸಹ ಮಾನ್ಯ ಮುಖ್ಯಮಂತ್ರಿಗಳ ಚಿನ್ನದ ಪದಕ ನೀಡ್ತಾ ಇದ್ದಾರೆ.